ವಕ್ಫ್ ವಿರುದ್ಧ ಶುರುವಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೋರಾಟ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಾರೆ. ಯತ್ನಾಳ್ ಅವರ ಬಹುದಿನಗಳ ಕನಸಿಗೆ ರೆಕ್ಕೆ ಪುಕ್ಕ ಬಂದಿರೋದಂತೂ ನಿಜ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್, ಅವ್ರದ್ದು ಮೇನ್ ಆಪೋಸಿಟ್ ಇದ್ದು ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರಪ್ಪ ಅವ್ರ ಮಗ. ಇದು ಕುಟುಂಬ ರಾಜಕಾರಣ ಅಂತ ನೀವು ಹೇಳ್ತಾ ಇದ್ದೀರಾ. ಅದು ನೀವೀಗ ವಿರೋಧ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಮೋದಿ ಅಮಿತ್ ಶಾ ಅವರ ನಿರ್ಧಾರವನ್ನೇ ಪ್ರಶ್ನೆ ಮಾಡ್ತೀರಾ. ನೀವು ನಾನು ಕೂಡ ಸಿಎಂ ಆಗಬೇಕು ಅನ್ನುವಂಥ ಕನಸಿದೆ ಅನ್ನುವಂಥದ್ದು ಮುಂಚೆಯಿಂದಲೂ ಹೇಳ್ತಾ ಇದ್ರು. ಕೇಸ್ 2028ಕ್ಕೆ ಬಿಜೆಪಿ ಬಂದ್ರೆ ಬಸವನಗೌಡ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ? ವಕ್ಫ್ ವಿರುದ್ಧ ಶುರುವಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೋರಾಟ ಕೊನೆಗೆ ಇದು ವಕ್ಫ್ ವಿರುದ್ಧ ಮಾಡ್ತಿದಾರಾ ಇಲ್ಲ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಮಾಡ್ತಿದಾರಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಿಗೂ ಕೂಡ ಬಂತು. ತಡವಾಗಾದ್ರೂ ಕೂಡ ಪರವಾಗಿಲ್ಲ, ಇವಾಗ ಎಂಟ್ರಿ ಆಗೋಣ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಾರೆ. ಹಾಜರಾಗಿ ಹೊರಗಡೆ ಬಂದ ಮೇಲೆ ಯತ್ನಾಳ್ ಅವರ ಒಂದು ಹೋರಾಟಕ್ಕೆ ನ್ಯಾಯ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಯತ್ನಾಳ್ ಅವರ ಬಹುದಿನಗಳ ಕನಸಿಗೆ ರೆಕ್ಕೆ ಪುಕ್ಕ ಬಂದಿರೋದಂತೂ ನಿಜ. ಅದಕ್ಕೆ ಯತ್ನಾಳ್ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳೇ ಕಾರಣ. 2028ಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂಥ ಭರವಸೆ ಅವ್ರಿಗೆ ಬಂದಿದೆ. ಇದೇ ಇವತ್ತಿನ ಪೊಲಿಟಿಕಲ್ ಸ್ಪೆಷಲ್. ನಾನು ಶಿವಪ್ರಸಾದ್ ಮಾಗಡಿ. ಯತ್ನಾಳ್ ಅವರು ಶಿಸ್ತು ಸಮಿತಿಯ ಮುಂದೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಂತ ಶೋಕಾಸ್ ನೋಟಿಸ್ಗೆ ಅವರು ಉತ್ತರವನ್ನ ಕೊಡ್ಲಿಲ್ಲ. ಬದಲಿಗೆ 6 ಪುಟಗಳ ದೂರ ಇವರೇ ಕೊಟ್ರು. ಅದ್ರಲ್ಲಿ ಏನೇನಿತ್ತು ಅಂತ ಈ ಹಿಂದೆ ಎಲ್ಲವನ್ನು ಕೂಡ ನಾವು ವಿವರಿಸಿದ್ವಿ. ಶಿಸ್ತು ಸಮಿತಿಯ ನಾಯಕರು ಹೇಳಿದ್ ಫಸ್ಟ್ ಒಂದೇ, ನೀವು ಹೋರಾಡಿ ಆದ್ರೆ ಹಾರಾಡಬೇಡಿ, ಅಂದ್ರೆ ಹೋರಾಟ ಮಾಡಿ ಅಂದ್ರೆ ಹಾರಾಟ ಮಾಡಬೇಡಿ. ಹೋರಾಟ ಚೆನ್ನಾಗಿದೆ, ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ, ಸಂತೋಷ. ಆದ್ರೆ ನಮ್ಮ ಪಕ್ಷದವರ ವಿರುದ್ಧ, ನಾಯಕತ್ವದ ವಿರುದ್ಧ ಹಾರಾಟ ಮಾಡ್ತಾ ಇದ್ದೀರಲ್ಲ, ಇದು ಬೇರೆ ರೀತಿಯ ಸಂದೇಶ ಹೋಗುತ್ತೆ ಜನರಿಗೆ. ಅದರಲ್ಲೂ ಕೂಡ ಪಬ್ಲಿಕ್ ಅಲ್ಲಿ ನಿಮ್ಮ ಈ ಒಂದು ಹಾರಾಟನ ಕಡಿಮೆ ಮಾಡಿ, ಏನೇ ಸಮಸ್ಯೆ ಇದ್ರೂ ಬನ್ನಿ ನಮ್ಮ ಹತ್ರ, ನಾವು ಬಗೆಹರಿಸ್ತೀವಿ ಅನ್ನುವಂಥ ಒಂದು ಸಂದೇಶ ಸಿಕ್ತು. ಅದಾದ್ಮೇಲೆ ಒಂದು ಮಾತು ಬರುತ್ತೆ, ನೀವು ಹಿರಿಯ ನಾಯಕರಿದ್ದೀರಿ, ನಿಮ್ಮ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಹಿರಿಯ ನಾಯಕರಿದ್ದೀರಿ, ನಿಮ್ಮ ಮುಂದಿನ ಭವಿಷ್ಯ ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಹೋರಾಟ ಮಾಡಿ ಹಾರಾಟ ಮಾಡಕ್ ಹೋಗ್ಬೇಡಿ, ಮುಂದಿನ ಭವಿಷ್ಯ ನಿಮ್ದು ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ಮಾತು ಹೇಳಿದ್ರು. ಈ ಮಾತು ಕೇಳಿದ್ದೇ ತಡ ಯತ್ನಾಳ್ ಅವರ ಮನಸ್ಸಲ್ಲಿ ತುಂಬಾನೇ ಖುಷಿ ಆಯ್ತು. ಆ ಖುಷಿನಲ್ಲೇ ಹೊರಗಡೆ ಕೂಡ ಬಂದ್ರು, ನಗ್ನಗ್ತಾನೆ ಮಾತಾಡಿದ್ರು. ನಗ್ನಗ್ತಾ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಮಾಧ್ಯಮಕ್ಕೆ ಹೇಳಿದ್ರು, ನಾನು ನಗ್ನಗ್ತಾ ರಿಯಾಕ್ಷನ್ ಕೊಡ್ತಿದ್ದೀನಿ ಅಂತ ಬೇರೆ ಏನು ಅನ್ಕೊಂಬೇಡ್ರಪ್ಪ, ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಅನ್ಕೊಂಡಂಗೆ ಆಗ್ತಾ ಇದೆ ಅನ್ನುವಂಥ ಒಂದು ಸಂದೇಶವನ್ನ ಕೊಟ್ಟರು. ಅದಾಗಿ ಹೊರ ಬಂದಂತ ಯತ್ನಾಳ್ ಅವರ ಹುಮ್ಮಸ್ಸಾಗಿರ್ಬೋದು, ಮಾತುಗಳಾಗಿರ್ಬೋದು ಗಮನಿಸಿದಾಗ ಗೊತ್ತಾಗುತ್ತೆ, ಯತ್ನಾಳ್ ಅವರಿಗೆ ನನ್ನ ಒಂದು ಹೋರಾಟ, ನನ್ನ ಒಂದು ನಾಯಕತ್ವ, ನನ್ನ ಒಂದು ಈ ಹಿಂದುತ್ವವಾದ ಇವೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಗಮನಿಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ರೀಚ್ ಆಗಿದೆ ಅನ್ನುವಂಥದ್ದು. ಅವ್ರದ್ದು ಮೇನ್ ಆಪೋಸಿಟ್ ಇದ್ದು ಯಡಿಯೂರಪ್ಪ ವಿಜಯೇಂದ್ರ. ಅದಕ್ಕೊಂದು ಕ್ಲಾರಿಟಿಯನ್ನ ಕೊಟ್ಬಿಟ್ರು. ನೋಡಿ, ಕುಟುಂಬವಾದ ಅನ್ನುವಂಥ ವಿಚಾರವನ್ನು ಅವ್ರು ಇಟ್ಕೊಂಡಿದ್ರು. ಹೈಕಮಾಂಡ್ ನಾಯಕರು, ಶಿಸ್ತು ಸಮಿತಿ ನಾಯಕ ಒಂದು ಕ್ಲಾರಿಟಿಯನ್ನ ಕೊಟ್ರು. ನೋಡಿ, ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷನ್ ಮಾಡಿದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪ ಅವ್ರ ಮಗ. ಇದು ಕುಟುಂಬ ರಾಜಕಾರಣ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ನಿಮ್ಗಷ್ಟೇ ಗೊತ್ತಾ? ಮೋದಿಯವ್ರಿಗೆ ಗೊತ್ತಿಲ್ವಾ? ಅಮಿತ್ ಶಾ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಅವರ ಸಲಹೆ ಸೂಚನೆ, ಅವ್ರ ಡೈರೆಕ್ಷನ್ ಮೇಲೆ ತಾನೇ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿಯ ಕರ್ನಾಟಕ ಬಿಜೆಪಿಗೆ ವಿಜಯೇಂದ್ರ ಅವರು ಅಧ್ಯಕ್ಷ ಮಾಡಿರೋದು. ನಿಮಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿಲ್ವಾ? ಅದು ನೀವೀಗ ವಿರೋಧ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಮೋದಿ ಅಮಿತ್ ಶಾ ಅವರ ನಿರ್ಧಾರವನ್ನೇ ಪ್ರಶ್ನೆ ಮಾಡ್ತೀರಾ. ನೀವು ಅದನ್ನ ಎಲ್ಲ ಗೊತ್ತಿದ್ದು ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಸ್ಟ್ರಾಟಜಿ ಇರುತ್ತೆ, ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದನ್ನ ತಲೆಯಿಂದ ತೆಗೆದು ಬಿಡಿ. ಸೂಕ್ತ ಸಮಯಕ್ಕೆ ಏನೇನು ಬದಲಾವಣೆಗಳು ಬೇಕೋ ಎಲ್ಲ ಆಗ್ತವೆ. ಆದ್ರೆ ಇದನ್ನೆಲ್ಲ ಬಿಟ್ಟು ನೀವು ಬಹಿರಂಗವಾಗಿ ಮಾತಾಡೋದನ್ನ ಬಿಟ್ಟು, ನಾಯಕತ್ವದ ಪ್ರಶ್ನೆ ಮಾಡುವಂಥದ್ದು ಬಿಟ್ಟು
ನೀವು ಆರಾಮಾಗಿ ಹೋರಾಟ ಏನ್ ಮಾಡ್ತಿದ್ದೀರಲ್ಲ, ಒಳ್ಳೆ ಹೋರಾಟ ಎತ್ಕೊಂಡಿರ, ಒಳ್ಳೆ ಟಾಪಿಕ್ ಎತ್ಕೊಂಡಿದ್ದೀರಾ. ನಿಮ್ಮ ಹೋರಾಟ ಇವತ್ತು ಇಡೀ ದೇಶದಾದ್ಯಂತ ಸದ್ದಾಗ್ತಾ ಇದೆ. ಎಲ್ಲಾ ಕಡೆ ಕೂಡ ವಕ್ಫ್ ವಿರುದ್ಧ ಹೋರಾಟಗಳು ಆಗ್ತಾ ಇದೆ. ಪಕ್ಕದ ರಾಜ್ಯದಲ್ಲಿ ವಕ್ಫ್ ಅನ್ನೇ ಬ್ಯಾನ್ ಮಾಡಿದೆ, ಅಂದ್ರೆ ರದ್ದು ಮಾಡಿದ್ದಾರೆ. ಸೊ ಇಂಥ ಹೋರಾಟದಲ್ಲಿ ಇದ್ದೀರಿ, ಜನಸಾಮಾನ್ಯರ ಪರವಾಗಿ ನೀವು ಕೆಲಸವನ್ನ ಮಾಡ್ತಿದ್ದೀರಿ. ನಿಮ್ಮ ಹೋರಾಟ ತುಂಬಾ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಇದು ಪಕ್ಷಕ್ಕೆ ಸಾಕಷ್ಟು ಉತ್ತಮವಾದಂತ ಲಾಭವನ್ನ, ಅಂದ್ರೆ ಬೇರು ಉಂಟಾ ಇದ್ದೀರಾ, ನೀವೆಲ್ಲ ಬೀಜ ಹಾಕ್ತಾ ಇದ್ದೀರಾ, ಅದು ಮೊಳಕೆ ಹೊಡೆದು ಬೇರ್ ಬಿಟ್ಟು ಮುಂದೆ ಒಳ್ಳೆ ಫಸಲು ಪಕ್ಷಕ್ಕೆ ಕೊಡುತ್ತೆ. ಹೀಗಾಗಿ ನಿಮ್ಮ ಹೋರಾಟ ಮುಂದುವರಿಸಿ. ನೀವು ಹಿರಿಯ ನಾಯಕರಿದ್ರೆ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿದೆ ಅನ್ನುವಂಥ ಒಂದು ಭವಿಷ್ಯವನ್ನ ನುಡಿದು ಕಳಿಸಿದ್ದಾರೆ. ಇದು ಒಂದು ಕಡೆ. ಜೊತೆಗೆ ನಿಮ್ಮ ಹಿಂದುತ್ವವಾದ ಇದೆಯಲ್ಲ, ಅದಕ್ಕೂ ಕೂಡ ಅಷ್ಟೇ, ಎಲ್ಲೂ ಕೂಡ ನೀವು ಕಾಂಪ್ರಮೈಸ್ ಆಗುವಂಥದ್ದು ಬೇಡ. ನಿಮ್ಮ ಹೋರಾಟ ಆಗೇ ಇರಲಿ, ಬಟ್ ಏನೇ ಮಾತಾಡಿದ್ರು ಕೂಡ ಪಕ್ಷದ ಒಳಗಡೆ ಮಾತಾಡಿ ಅನ್ನುವಂಥದ್ದು. ಇದೆಲ್ಲ ಕೇಳ್ಕೊಂಬಂದಂಥ ಯತ್ನಾಳ್ ಅವ್ರಿಗೆ ಬಹಳ ಖುಷಿಯಾಗಿದೆ. ಅವ್ರದ್ದೇನಿತ್ತು ಕುಟುಂಬ ರಾಜಕಾರಣ ಯಡಿಯೂರಪ್ಪ ಅವ್ರ ವಿರುದ್ಧ ಇತ್ತಲ್ಲ, ಅದಕ್ಕೊಂದು ಕ್ಲಾರಿಟಿ ಸಿಕ್ಬಿಡ್ತು. ಅದಾದ್ಮೇಲೆ ನಿಮ್ಮ ಹೋರಾಟ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಪಕ್ಷಕ್ಕೆ ಇದು ಅನುಕೂಲ ಆಗುತ್ತೆ, ನಿಮ್ಗೂ ಕೂಡ ಮುಂದೆ ಇದು ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ನಾಯಕತ್ವ ಇದೆ, ನಿಮ್ಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಲ್ಲ, ಅವ್ರಿಗೊಂದು ಕ್ಲಾರಿಟಿ ಸಿಕ್ತು. ಅವರು ಕೂಡ ಸಾಕಷ್ಟು ಬಾರಿ ಸ್ಟೇಟ್ಮೆಂಟ್ ಮಾಡಿರು, ನಾನು ಯಾಕೆ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಹೇಳಿ. ಈಗಲೂ ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ. ನಾನೇನ್ ಸನ್ಯಾಸಿ ಅಲ್ಲ, ನಾನೇನು ಎಲ್ಲವನ್ನ ಕೂಡ ತ್ಯಾಗ ಮಾಡ್ತಾ ಇಲ್ಲ, ನಾನು ಕೂಡ CM ಆಗಬೇಕು ಅನ್ನುವಂಥ ಕನಸಿದೆ ಅನ್ನುವಂಥದ್ದು ಮುಂಚೆಯಿಂದನೂ ಹೇಳ್ತಾ ಇದ್ರು. ಈಗ ಹೆಚ್ಚಿನದಾಗಿ ಅದಕ್ಕೆ ಒತ್ತನ್ನ ಕೊಟ್ಟು ಅದನ್ನ ಮಾಧ್ಯಮಗಳ ಮುಂದೆ ಕೂಡ ಹೇಳ್ತಾ ಇದ್ದಾರೆ, ನಾನು ಯಾಕೆ CM ಆಗಬಾರ್ದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಮಾತನ್ನ. ಅದಕ್ಕೆ ಬೇಕಾದಂತ ತಯಾರಿಯನ್ನು ಮಾಡಿಕೊಂಡು ಈ ಭಿನ್ನಮತ ಎಲ್ಲವನ್ನ ಕೂಡ ಬಿಟ್ಟು ಈಗ ಅವರ ಒಂದು ಹೋರಾಟದ ಕಡೆ ಹೆಚ್ಚು ಗಮನವನ್ನ ಹರಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಯತ್ನಾಳ್ ಅವರಿಗೆ CM ಆಗುವಂತ ಅರ್ಹತೆ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ, ಅದರಲ್ಲೇ ನೋ ಡೌಟ್. ಅಂದ್ರೆ ಮುಲಾದ್ ನೋಡಲ್ಲ, ಒಂದು ಸಮುದಾಯವನ್ನ ಅವರು ತಿರಸ್ಕಾರ ಮಾಡ್ತಾರೆ, ಮುಸ್ಲಿಂ ಸಮುದಾಯವನ್ನ ತುಂಬಾ ದೂಷಿಸ್ತಾರೆ, ಅದೆಲ್ಲ ಇದೆ. ಈ ಪ್ರಶ್ನೆ ಬಂದೇ ಬರುತ್ತೆ, ನೀವ್ ಹೆಂಗೆ ಹೇಳ್ತೀರಾ, ಮುಖ್ಯಮಂತ್ರಿ ಆದವ್ರು ಎಲ್ಲಾ ಸಮುದಾಯದನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು, ಅಂತದ್ರಲ್ಲಿ ಮುಸ್ಲಿಂ ಸಮುದಾಯವನ್ನ ದೂರ ಮಾಡುವಂತಹ, ಪಾಕಿಸ್ತಾನ ಕಳಿಸ್ತೀನಿ ಎನ್ನುವಂತಹ ಹೇಳಿಕೆಯನ್ನ ಕೊಡುವಂತ ಯತ್ನಾಳ್ ಅವ್ರಿಗೆ CM ಆಗುವಂತ ಅರ್ಹತೆ ಇದೆಯಾ, ಅವ್ರನ್ನ ಆಗ್ತಾರ ಅನ್ನುವಂಥದ್ದು. BJP-ನಲ್ಲಿ ಇದ್ರೆ ಆಗ್ತಾರೆ, ತೊಂದರೆ ಇಲ್ಲ. ಯಾಕೆಂದ್ರೆ BJP-ನಲ್ಲಿ ಮುಸ್ಲಿಮವ್ರಿಗೆ ಅವ್ರು ಟಿಕೆಟೇ ಕೊಡಲ್ಲ, ಮುಸ್ಲಿಮವ್ರು ನಮ್ ಬೇಡ ಅಂತಾರೆ ಈಶ್ವರಪ್ಪ ಅವ್ರು ಇದ್ದಾಗ. ಸೊ ಅಂತಹ BJP-ನಲ್ಲಿ ಇಂಥ ಅವಕಾಶಗಳು ಸಿಗುತ್ತೆ. ಯಾಕೆಂದ್ರೆ ಲಿಂಗಾಯತ ಸಮುದಾಯದ ನಾಯಕ, ಸೊ ಪ್ರಬಲ ಒಂದು ಸಮುದಾಯದ ನಾಯಕ ಯಡಿಯೂರಪ್ಪ ಅವ್ರಿಗಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವ್ರಿಗಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ಅವ್ರಿಗಾಗಿರ್ಬೋದು, ಈ ಬಂದ್ರಲ್ಲ BJP ಮುಖ್ಯಮಂತ್ರಿ ಬಹುತೇಕ ಲಿಂಗಾಯತ ಸಮುದಾಯದವರೇ ಇವರೆಲ್ಲರೂ ಕೂಡ. ಹೀಗಾಗಿ ಲಿಂಗಾಯತ ಕೋಟ ಅನ್ನುವಂಥ ಕಾರಣಕ್ಕೋ, ಪ್ರಬಲ ರಾಷ್ಟ್ರೀಯವಾದ ಹಿಂದುತ್ವವಾದ ಅನ್ನುವಂಥ ಕಾರಣಕ್ಕೋ ಸಿಗುವಂತ ಸಾಧ್ಯತೆಗಳಿದೆ. ಆದ್ರೆ ಆ ಟೈಮ್ಗೆ 2028ಕ್ಕೆ BJP ಅಧಿಕಾರಕ್ಕೆ ಬಂದು ಎಲ್ಲ ಒಮ್ಮತದಿಂದ ವಿಜಯೇಂದ್ರ ಅವರು ಕೂಡ ಟವಲ್ ಹಾಕಿದಾರೆ ಆಲ್ರೆಡಿ CM ಸ್ಥಾನಕ್ಕೆ. ಅದಕ್ಕೆ ಇಷ್ಟೆಲ್ಲ ಯಡಿಯೂರಪ್ಪ ಅವ್ರ ತಯಾರಿಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಲ್ಲಿ ನಾನು CM ಆಗಿ ನೋಡ್ಬೇಕು ಅನ್ನುವಂತ ಆಸೆ ಯಡಿಯೂರಪ್ಪ ಅವ್ರಿಗಂತೂ ಇದೆ. ಹೀಗಾಗಿ ಆ ಟೈಮಲ್ಲಿ ಏನೇನೆಲ್ಲ ರಾಜಕೀಯ ಐಡಮ್ಗಳಾಗೋದು ಗೊತ್ತಿಲ್ಲ. ನಾಳೆ ಏನಾಗುತ್ತೆ ರಾಜಕೀಯ ಪಕ್ಷದಲ್ಲಿ, ಇವತ್ತು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡಿರ್ತಾರೆ, ನಾಳೆ ಆಲ್ರೆಡಿ ಬಂಡಾಯದ ಬಾವುಟನ ಆರಿಸ್ತಾ ಇರ್ತಾರೆ. ಹೀಗಾಗಿ ರಾಜಕೀಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಓವರ್ ಆಲ್ ಈ ಕಾರ್ಯಕ್ರಮದ ವಿಚಾರ ಇಷ್ಟೇ. ಯಾವಾಗ ಶಿಸ್ತು ಸಮಿತಿ ಮುಂದೆ ಹೋಗಿ ಬಂದ್ರಲ್ಲ ಯತ್ನಾಳ್ ಅವರು, ಹೋಗಿ ಬಂದ್ಮೇಲೆ ಅವರು ಕೊಟ್ಟಂತ ಹೇಳಿಕೆಗಳು, ಇವರ ಬಗ್ಗೆ ಆಡಿದಂತ ಮಾತುಗಳಿಂದಾಗಿ ನಿಮ್ಗೆ ಉತ್ತಮ ಭವಿಷ್ಯ ಇದೆ, ನಿಮ್ಮ ಹೋರಾಟ ಮುಂದುವರಿಸಿ, ಹಾರಾಟ ಬೇಡ ಅಂತೆಲ್ಲ ಹೇಳಿದ್ರಲ್ಲ. ಹೀಗಾಗಿ ನಾನು ಮುಂದೆ CM ಆಗೋದಕ್ಕೆ ಅರ್ಹ ಇದ್ದೇನೆ, ನನ್ನ ಹೋರಾಟವನ್ನ ಮುಂದುವರಿಸೋಣ, ಹೈಕಮಾಂಡ್ ನಾಯಕರು ನನ್ನ ಹೋರಾಟವನ್ನ ಗಮನಿಸ್ತಿದ್ದಾರೆ ಅನ್ನುವಂತಹ ಕನಸಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದು ಇನ್ನು ಮೇಲಕ್ಕೆ 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 ಅದಾಡ್ತಾ ಇದೆ. ಸಂತೋಷ. ಅವ್ರವರು ಇಷ್ಟಪಡೋದ್ರಲ್ಲಿ ಅಥವಾ ಅನ್ಕಣದ್ರಲ್ಲಿ ಏನ್ ತಪ್ಪೆಲ್ಲ ಇಲ್ಲ. ಏನೇನಾಗುತ್ತೆ ಗೊತ್ತಿಲ್ಲ. ಸದ್ಯ ಯತ್ನಾಳ್ ಅವರ ವಿಚಾರದಲ್ಲಿ ಆಗಿರುವಂತ ಡೆವಲಪ್ಮೆಂಟ್ಗಳು ಇಷ್ಟು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಇನ್ ಕೇಸ್ 2028ಕ್ಕೆ BJP ಬಂದ್ರೆ ಬಸನಗೌಡ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಏನೇನ್ ಕ್ವಾಲಿಟೀಸ್ ನಿಮ್ ಪ್ರಕಾರ ಸೂಟ್ ಆಗುತ್ತೆ, ಅಂದ್ರೆ ಕೌಂಟ್ ಆಗುತ್ತೆ? ಅಥವಾ ವಿಜಯೇಂದ್ರ ಅವ್ರು ಆಗ್ಬೇಕಾ ಅಥವಾ ಅಶೋಕ್ ಅವ್ರ ಆಗ್ಬೇಕಾ? ನಿಮ್ದು ಒಂದು ಸ್ಟ್ರಾಟಜಿ ಇರುತ್ತಿಲ್ರಿ, ಒಂದಷ್ಟು ಕಮೆಂಟ್ಗಳು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.